ಆತ್ಮೀಯ ವಿದ್ಯಾರ್ಥಿಗಳೇ, ಕೋಆರ್ಡಿನೇಟ್ ಜಾಮೆಟ್ರಿ ನಿರ್ದೇಶಾಂಕ ಗಣಿತ ಅಂತಕ್ಕಂಥದ್ದು ನೋಡ್ರಿ. ಇಲ್ಲಿ ಕೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಭಾಳ ಇಂಪಾರ್ಟೆಂಟು. ಒಂದು ಫಾರ್ಮುಲಾ ಎಷ್ಟು ನೆನಪಿಟ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡೋದು. ಇಲ್ಲಿ ಏನಿಲ್ಲ, ಡಿಸ್ಟೆನ್ಸ್ ಕಂಡುಹಿಡಿಬೇಕು. 2 ಪಾಯಿಂಟ್ಗಳ ನಡುವಿನ ದೂರ ಕಂಡುಹಿಡಿತಕ್ಕಂಥದ್ದು ಅಷ್ಟೇ ಜಾಸ್ತಿ ಕೇಳ್ತಾರೆ. ದೂರ ಯಾವ ರೀತಿ ಕಂಡುಹಿಡಿಬೇಕು ಅಂಬೋದು ನೋಡ್ರಿ. ಇನ್ನೊಂದಪ್ಪ ಅಂತಂದರೆ ಭಾಗಶಃ ಪ್ರಮಾಣ ಸೂತ್ರ ಒಂದದ, ಮಧ್ಯಾಂಕ ಒಂದು ಸೂತ್ರ ಅದ, ಹೌದಾ? ಇಲ್ಲವ ನೋಡ್ರಿ, ಎಲ್ಲ ಪ್ರತಿಯೊಂದೂ ಕೂಡ ನೋಡ್ರಿ, ಹೌದಾ? ಈಗ ಇಲ್ಲಿ ನೋಡ್ರಿ, P(x1) Q ಆಫ್ x2 y2ಗಳ ನಡುವಿನ ದೂರ ಅಂತ ಕೇಳಿದ್ರೆ 2 ಪಾಯಿಂಟ್ಗಳು ಕೊಟ್ಟರಪ್ಪ, ನಡುವಿನ ದೂರ ಕಂಡುಹಿಡಿಬೇಕಾಯ್ತು ಅಂತಂದರೆ √(x2 - x1) ಪ್ಲಸ್ y2 - y1 ಫಸ್ಟ್ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ, ಹೌದಾ? ಇದನ್ನೇ ಫಾರ್ಮುಲಾ ಕೆಲವೊಂದು ಸಾರಿ ಏನಪ್ಪ ಅಂದರೆ ಒರಿಜಿನ್ ಅಂತ ಕೊಟ್ಟಿರ್ತಾರೆ. ಒರಿಜಿನ್ ಅಂತಂದಾಗ ಏನಾಗಿರ್ತದೆ, 0 ಆಗಿರ್ತಾವೆ. ಇವಾಗ x, y ಬಿಂದುವಿನಿಂದ ಬಿಂದುವಿಗಿರುವ ದೂರವು ಅಂತ ಕೇಳಿರ್ತಾರೆ. ಮೂಲ ಬಿಂದುವಿಗೆ ದೂರ ಇರತಕ್ಕಂಥ ಫಾರ್ಮುಲಾ ಯಾವುದು ಅಂತ ಡೈರೆಕ್ಟಾಗಿ ಇದೇ ಫಾರ್ಮುಲಾ ಯೂಸ್ ಮಾಡಿರಿ. ಇದು ಮಾಡ್ರೂ ಬರ್ತದೆ, ಟೈಮ್ ತೊಗೋತದೆ, ಹೌದಾ? ಡೈರೆಕ್ಟಾಗಿ ನಮಗೆ ಅದ ಫಾರ್ಮುಲಾ x² + y² ಮೂಲ ಬಿಂದು ಅಂತ ಕೊಟ್ಟಾಗ ಎರಡೇ ವ್ಯಾಲ್ಯೂ ಕೊಟ್ಟರಪ್ಪ ಅಂತಂದ್ರೆ ಅವಾಗ ಇಷ್ಟೇ ಕೊಟ್ಟರಪ್ಪ ಅಂದ್ರೆ ಮೂಲ ಬಿಂದು ಕೊಟ್ಟರಾಗ ಅವಾಗ ಸ್ಕ್ವೇರ್ ಮಾಡಿರಿ, ಸ್ಕ್ವೇರ್ ರೂಟ್ ಕಂಡಿಡ್ರಿ. ಓಕೆನಾ? ಥರ್ಡ್ ಏನಪ್ಪ ಅಂತಂದರೆ A x1 y1 B x2 y2 ಬಿಂದುಗಳನ್ನು ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ, x1 y1 x2 y2 ಆಂತರಿಕವಾಗಿ ಬಿಂದುಗಳನ್ನು ಆಂತರಿಕವಾಗಿ m1 m2 ಅನುಪಾತದಲ್ಲಿ ವಿಭಾಗಿಸುವ P(x, y) ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳ್ತಾರೆ, ಹೌದಾ? ಈ ಥರ ಇದ್ದಾಗ ಫಾರ್ಮುಲಾ ಏನು ಯೂಸ್ ಮಾಡ್ಬೇಕಂದ್ರೆ m1 x2 + m2 x1 / m1 + m2 m1 y2 + m2 y1 / m1 + m2. ಇಲ್ಲಿ x2 x1 ನೆನಪಿಟ್ಕೋರಿ, ಇಲ್ಲಿ y2 y1 ನೆನಪಿಟ್ಕೋರಿ, ಹೌದಾ? ಇದೇ ಥರ ತಳಗಿನಲ್ಲಿ ಇವೆಲ್ಲದಕ್ಕೆ ಮ್ಯಾಗ m1 m2 m1 m2 m1 m2 m1 m2, ಹೌದಾ? ಕನ್ಫ್ಯೂಸ್ ಆಗಲ್ಲ. ನಾಲ್ಕನೇದು ನೋಡ್ರಿ, P(x1 y1 Q ಆಫ್ x2 y2 ಬಿಂದುಗಳು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. ಮಧ್ಯ ಬಿಂದು ಅಂತ ಕೊಟ್ಟರೆ x1 + x2 y1 + y2 / 2 ಹಚ್ಚಬೇಕು. x1 ಸರಿಯಲ್ಲೇ ನೆನಪಿಟ್ರೆ ಇದನ್ನು x1 y1 x2 y2 x3 y3 3 ಕೊಟ್ಟರಪ್ಪ ಅಂದರೆ ಉಂಟಾದ ತ್ರಿಭುಜದ ವಿಸ್ತೀರ್ಣ ಕೇಳ್ತಾರೆ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಇದೊಂದು 1 ಮಾರ್ಕ್ಸ್ನಾಗೂ ಕೇಳ್ತಾರೆ. ಫಾರ್ಮುಲಾ ನೆನಪಿಲ್ಲ. 1/2 x1 y2 - y3, ಇಲ್ಲಿ x2 y3 - y1 x3 ನೋಡ್ರಿ y1 - y2 ನೆನಪಿಡ್ಬೇಕಾದ್ರೆ x1 ಸರಿಯಲ್ ನೋಡ್ರಿ 1 2 3 ಆಮೇಲೆ 2 3 1 ಆಮೇಲೆ 3 1 2 ರಿವರ್ಸ್ ಕಂಟಿನ್ಯೂ 3 ಆಗೋಣ ಮತ್ತೆ ರಿಪೀಟ್. ಇಲ್ಲಿ ನೋಡ್ರಿ 1 2 3 ಆಗೋಣ, ಯಾವ್ದು ಬರ್ಬೇಕು ನೆಕ್ಸ್ಟ್? ಇಲ್ಲಿ ನೋಡ್ರಿ 2 3 1 ನೆಕ್ಸ್ಟ್ 3 1 2. ಡಿಸ್ಟೆನ್ಸ್ ಕಂಡುಹಿಡಿಬೇಕಾಯ್ತು ಅಂತಂದ್ರೆ ನೋಡ್ರಿ, ಇಲ್ಲಿ x1 y1 x2 y2 ಬರ್ಕೋಬೇಕು. ಬಿಂದುಗಳ ನಡುವಿನ ದೂರ 5 ಮಾನಗಳಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ, ಹೌದಾ? D = √(x2 - x1) ಪ್ಲಸ್ y2 - y1 ಹೌದಾ? ಡಿಸ್ಟೆನ್ಸ್ ಕಂಡುಹಿಡಿಯೋದು, ನಡುವಿನ ದೂರ ಕಂಡುಹಿಡಿಯೋದು ಫಾರ್ಮುಲಾನೇ ಇದು, ಹೌದಾ? ಅದಕ್ಕೆ ಮಾನ 5 ಮಾನಗಳು ಅಂತ ಕೊಟ್ಟರೆ ಅದು D ವ್ಯಾಲ್ಯೂ ಇರ್ತದೆ. ಮಾನಗಳು ಅಂತ ಕೊಟ್ಟಾಗ ಈ ಕಡೆ ಬರ್ಕೋರಿ. ಈಗ x2 ವ್ಯಾಲ್ಯೂ ಏನಿರ್ತದೆ ಅದು ಈ ಕಡೆ ಬರ್ಕೋರಿ, ಹೌದಾ? ಇದೇನಾಗಿರ್ತದೆ x1 y1 x2 y2 ಹಿಂಗೆ ಬರ್ಕೋಬೇಕು. ಫಸ್ಟ್ ಸೀರಿಯಲ್ ವೈಸ್ ಬರ್ಕೋರಿ. x2 ಅಂತಂದ್ರೆ ಇಲ್ಲಿ ನೋಡ್ರಿ 0, x1 ಅಂದ್ರೆ 3 ಅದ, ಹೌದಾ? y2 ಅಂದ್ರೆ x ಅದ, y1 ಅಂದ್ರೆ 1 ಅದ, ಹೌದಾ? x1 - (2) ಆಯಿತು. 3ದಾಗ 0 ತೆಗೆದ್ರೆ 3ನೇ ಬರ್ತದ, ಹೌದಾ? x1 - (1) ಹಾಗೆ ಬರ್ಕೋರಿ. ಇದು 3² 9 ಆಯಿತು. ಇದಪ್ಪ ಅಂದ್ರೆ ಇದು ವರ್ಗ ತೆಗಿಬೇಕೀಗದ, ವರ್ಗ ತೆಗಿಬೇಕು. 2 ಕಡೆ ವರ್ಗ ಮಾಡಲಾಗಿದೆ ಅಂತ ಬರ್ಕೊಂಡು ಏನು ಮಾಡಬೇಕು, ಇದಕ್ಕೆ ವರ್ಗ ಹಾಕಬೇಕು. ಇದಕ್ಕೆ ಸ್ಕ್ವೇರ್, ಇದು ವರ್ಗ ಅಂತಂದರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅಂತಾರೆ. ಅದಕ್ಕೆ ಸ್ಕ್ವೈರಿಂಗ್ ಮಾಡಿದ್ರೆ ಈ ಕಡೆ ಸ್ಕ್ವೇರ್ ಮಾಡಿದೆವು, 2 ಕಡೆ ಸ್ಕ್ವೇರ್ ಮಾಡಿದೆವು ಅಂತಂದರೆ ಈ ಕಡೆ ಸ್ಕ್ವೇರ್ ಆಯಿತು, ಈ ಕಡೆ ಸ್ಕ್ವೇರ್, ಇದು ಸ್ಕ್ವೇರ್ ಮತ್ತು ರೂಟ ಕ್ಯಾನ್ಸಲ್ ಆಗ್ತದೆ. ಈ ಕಡೆ 5 5 25 9 ಹಂಗೆ ಬರ್ಕೋರಿ. ಇದು ಹಂಗೆ ಬರ್ಕೋರಿ. ಇದು 9 ಈ ಕಡೆ ತೊಗೊಂಡ್ರೆ ಏನಾಗ್ತದೆ ಅಂತಂದರೆ 25 ಐತಾ, ಇದು ಈ ಕಡೆ ತೊಗೋರಿ. 25 9 ತೆಗಿರಿ, 16 ಉಳಿತದ, ಹೌದಾ? ಇದು ಹಂಗೆ ಬರ್ಕೋರಿ. ಇದು ಹೋಲ್ ಸ್ಕ್ವೇರ್ ಹಂಗೆ ಹೇಳ್ರಿ. ಇದು ನೋಡಿರಿ x - (1) ಇದು 16, ಇದು ಹೋಲ್ ಸ್ಕ್ವೇರ್ ಈ ಕಡೆ ಹೋದ್ರೆ ಏನಾಗ್ತದೆ ರೂಟ್ ಆಗ್ತದೆ. ಈಗ -1 ಈ ಕಡೆ ಹೋದ್ರೆ +1 ಆಯಿತು.
ಯಾಕಂದ್ರೆ ರೂಟ್ದಾಗ ಯಾವ ಭೀ ಪ್ಲಸ್ ಒಂದು ಮೈನಸ್ ಎರಡು ವ್ಯಾಲ್ಯೂ ಇರ್ತಾವೆ. ಒಂದು ಸಾರಿ ಪ್ಲಸ್ ಮಾಡಬೇಕು, ಒಂದು ಸಾರಿ ಮೈನಸ್ ಮಾಡಬೇಕು. ಯಾವತ್ತು ಪ್ಲಸ್ ಬಂದಿರ್ತೋ ಅದನ್ನೇ ವ್ಯಾಲ್ಯೂ ಆಗಿರ್ತದೆ ಎಕ್ಸ್ ವ್ಯಾಲ್ಯೂ. ಆಯಿತಾ? ಅದೇ ಥರಪ್ಪ ಅಂದ್ರೆ ಈಗ ಸರ್ಕಲ್ ಕೊಟ್ಟಿಸಿದ್ರೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿರ್ತಾರೆ. ಮತ್ತು ಸೇಮ್ ಅದು ದೂರ ಕಂಡುಹಿಡಿಬೇಕಾಯ್ತು ಅಂದರೆ ತ್ರಿಜ್ಯ ದೂರ ಕಂಡುಹಿಡಿಬೇಕಾಯ್ತು ಅಂದರೆ ಸೇಮ್ x1 y1 x2 y2 ಬರ್ಕೊಂಡು ಆಮೇಲೆ ಇವೇನಪ್ಪ ಅಂದರೆ x2 ವ್ಯಾಲ್ಯೂ ಇಲ್ಲಿ ಬರ್ಕೋಬೇಕು, x1 ವ್ಯಾಲ್ಯೂ, y2 ವ್ಯಾಲ್ಯೂ, y1 ವ್ಯಾಲ್ಯೂ. ಹೋಯ್ತಾ? ಈಗೇನು ಮಾಡ್ಬೇಕಂದ್ರೆ 7ರದಾಗ 5 ತೆಗೆದ್ರೆ 2 ಉಳಿತದ, 3ರದಾಗ ನೋಡಿ. ಹೌದಾ? 5ರದಾಗ 2, 7ರದಾಗ 5 ಕಳಿಬೇಕು. ದೊಡ್ಡದ್ರ ಸೈನ್ ಏನದ ಅದೇ ಬರಿಬೇಕಿಲ್ಲಿ. 3 ಸ್ಕ್ವೇರ್ ಮಾಡಿರಿ. ಹೌದಾ? 2 ಸ್ಕ್ವೇರ್ ಮಾಡ್ಕೋಬೇಕು ಇಲ್ಲಿ. ಹೌದಾ? 4 + 9 ಕೂಡಿಸ್ರಿ 13 ಆಯಿತು. ಇದ್ರ ಸ್ಕ್ವೇರ್ ರೂಟ್ ಇಲ್ಲ, ವರ್ಗ ಸಂಖ್ಯೆ ಅಲ್ಲ, ಅದಕ್ಕಾಗಿ ಎಷ್ಟೇ ಬರೀಬೇಕು. ತ್ರಿಜ್ಯದ ಉದ್ದ ಏಟಾಗಿರ್ತಂದ್ರೆ √13 ಮಾನಗಳು ಅಥವಾ ಯೂನಿಟ್ಸ್ ಅಂತ ಕರೀತಾರೆ. ಹೌದಾ? ಈ ಥರ ಇರ್ತಕ್ಕಂಥದ್ದು ಅದಾವದ. ಇದೇ ಥರ ಏನಪ್ಪ ಅಂದರೆ ಮುಂದಿನ ಸೆಕ್ಷನ್ ಫಾರ್ಮುಲಾ ಒಂದದ, ಇನ್ನೊಂದು ಮಧ್ಯಾಂಕ ಫಾರ್ಮುಲಾ ಮ್ಯಾಗ. ಅದು ಯಾವ ರೀತಿ ಸಾಲ್ವ್ ಮಾಡಬೇಕೆಂಬುದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ.